ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಒಂದು ಹೆಲ್ದಿ ಡ್ರಿಂಕ್ ಮತ್ತು ಹೆಸರುಬೇಳೆ ಸಾರ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡತ್ತೀನಿ. ಮೊದಲು ಅಳವೆ ಪಾಯಸ ಮಾಡೋದಕ್ಕೆ ಅಳವೆನ ಈ ರೀತಿ ನಾವು ರಾತ್ರಿನೇ 2 ಸ್ಪೂನಷ್ಟು ಅಳವೆನ ಈ ರೀತಿ ನಾವು ರಾತ್ರಿನೇ ನೆನೆಸಿಟ್ಕೋಬೇಕು. ನೀವು ಎಷ್ಟು ಮಾಡ್ತೀರಿ, ಎಷ್ಟು ಜನಕ್ಕೆ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಈ ರೀತಿ ನಾವು ಅಳವೆನ ನೆನೆಸಿಟ್ಕೊಂಡು ಮಾಡಬೇಕು. ಅದು ಭಾಳ ಚಲೋ ತಂಗಿ ನೆನೆಬೇಕು. ಈಗ ಅಳವೆನ ಕುದಿಯೋದಕ್ಕೆ ಇಟ್ಕೊಂಡು ಈಗ ಅರ್ಧ ಬಾಟ್ಲಿಂದ ಇನ್ನೊಂದು ಅರ್ಧ ಬಾಟ್ಲಷ್ಟು ನಾವು ನೀರನ್ನ ಹಾಕೋಬೇಕು. ಇದನ್ನು ಆದಷ್ಟು ನಾವು ಸಿಮ್ ಒಳಗೆ ಜಾಸ್ತಿ ಹೊತ್ತು ಕುದಿಸ್ಕೋಬೇಕು. ಅಳವೆ ಚೆಂದಾಗ ಕುದಿಬೇಕು. ಇದು ಪಾಕ ಥರ ಬರಬೇಕು ಪಾಯಸ, ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಅಳವಿ ಕ್ಯಾಲ್ಸಿಯಂ, ಐರನ್, ಡಯಟರಿ ಫೈಬರ್ ಇದೆಲ್ಲ ರಿಚ್ ಇರುವಂಥದ್ದು. ವಿಟಮಿನ್ ಎ, ಸಿ ಮತ್ತು ಇ, ಇದು ಪ್ರೋಟೀನ್ ರಿಚ್ ಇರುವಂಥದ್ದು. ಇದು ಹೇರ್ ಗ್ರೋತ್ಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು, ಹೇರ್ ಫಾಲ್ ಆಗ್ತಿದ್ರೆ ವೆಯ್ಟ್ ಲಾಸ್ಗೆ ಆಗಿರ್ಬೋದು. ಇದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ತೈತಿ. ಎಸ್ಪೆಷಲಿ ವುಮೆನ್ಸಿಗೆ ಈ ಮೆನ್ಸ್ಟ್ರುವಲ್ ಸೈಕಲ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಅಥವಾ ನೀವೇನಾದರೂ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಆಗಿದ್ರಿ ಅಂದರೆ ಇದು ಬೆಸ್ಟ್ ಆಗಿರ್ತೈತಿ. ಇದು ಹಿಮೋಗ್ಲೋಬಿನ್ ಲೆವೆಲನ್ನು ಕೂಡ ಜಾಸ್ತಿ ಮಾಡ್ತೈತಿ. ಆಮೇಲೆ ಯಾರಿಗಾದರೂ ಅನಿಮಿಯಾ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಇದನ್ನು ನೀವು ಡೈಲಿ ಯೂಸ್ ಮಾಡೋದ್ರಿಂದ ಅದನ್ನು ಕಡಿಮೆ ಮಾಡ್ಬೋದು. ಈ ರೀತಿ ಇದಕ್ಕೆ ಒಂದು ಚಿಟಿಕೆಯಷ್ಟು ನಾವು ಉಪ್ಪನ್ನ ಹಾಕಿ ಇದು ಹಿಡಿಯೋವಷ್ಟು ಒಂದು ಸ್ವಲ್ಪ ನಾವು ಬೆಲ್ಲ ಹಾಕೋಬೇಕು. ಈ ರೀತಿ ಇದಕ್ಕೆ ನಾವು ಸಕ್ಕರೆನ ಯೂಸ್ ಮಾಡೋದಕ್ಕೆ ಹೋಗಬಾರ್ದು, ಬೆಲ್ಲನ ನಾವು ಯೂಸ್ ಮಾಡಿ ಈ ರೀತಿ ಅದು ಕಂಪ್ಲೀಟಾಗಿ ಈ ರೀತಿ ಪಾಕದ ಥರ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಇದನ್ನು ಕುಡಿಯೋದಕ್ಕೆ ಬೆಸ್ಟ್ ಟೈಮ್ ಅಂತಂದ್ರೆ ಮಾರ್ನಿಂಗ್ ನಾವು ಖಾಲಿ ಹೊಟ್ಟೆಯೊಳಗೆ ಇದನ್ನು ಕುಡಿಯೋದ್ರಿಂದ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಕಮ್ಮಿ ಆಗ್ತೈತಿ. ಇದನ್ನು ನೀವು ಹಿಂಗನ ಕುಡಿಬೋದು, ಅಥವಾ ನಿಮಗೇನಾದರೂ ಬೇಕಿದ್ರೆ ನಾವು ಹಾಲನ್ನ ಹಾಕ್ಕೊಂಡು ಬೇಕಿದ್ರೂ ಕುಡಿಬೋದು. ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದ್ರೆ ಇದಕ್ಕೆ ನೀವು ಬೇಕಿದ್ರೆ ಹಾಲನ್ನ ಸ್ಕಿಪ್ ಮಾಡ್ಬೋದು. ಇಷ್ಟ ಇಲ್ಲ ಅನ್ನೋರು ಇದನ್ನು ಹಂಗನ ಕುಡಿಬೋದು. ಟೇಸ್ಟ್ ಮಾತ್ರ ಭಾಳ ಸೂಪರ್ ಆಗಿರ್ತೈತಿ. ಈ ಅಳವಿಗೆ ಭೂಲೋಕದ ಅಮೃತ ಅಂತಲೂ ಕರೀತಾರೆ. ಅಷ್ಟು ಪ್ರೋಟೀನ್ ಮತ್ತು ಅಷ್ಟು ವಿಟಮಿನ್ಸ್ ರಿಚ್ ಇರುವಂಥದ್ದು. ಈ ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂಥ ಡ್ರಿಂಕ್ನ ನೀವು ಒಂದ್ಸತಿ ಟ್ರೈ ಮಾಡಿರಿ. ಮಾರ್ನಿಂಗ್ ಯಾರಿಗೆಲ್ಲ ಈ ರೀತಿ ಕೆಲಸಗಳು ಇಷ್ಟ ಆಗ್ತಾವೆ ಪ್ಲೀಸ್ ಕಮೆಂಟ್ ಮಾಡಿರಿ. ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂದರೆ ಅದು ಚುರುಮುರಿ ಚೂಡ. ಈ ರೀತಿ ಉಪ್ಪಿಟ್ಟು ಜೊತೆ ಚುರುಮುರಿ ಚೂಡ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ಚುರುಮುರಿ ಚೂಡ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ 3ರಿಂದ 4 ಸ್ಪೂನಷ್ಟು ಆಯಿಲ್ ಹಾಕಿ, ಸ್ವಲ್ಪ ಜೀರಿಗೆ, ಸಾಸಿವೆ, ಅದಾದಮೇಲೆ ಒಂದು 8ರಿಂದ 10 ಬೆಳ್ಳುಳ್ಳಿನ ಜಜ್ಜಿ ಹಾಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ನೀವು ಇದಕ್ಕೆ ಬೇಕಿದ್ರೆ ಶೇಂಗಾ ಪುಟಾಣಿನ ಸೇರಿಸ್ಕೋಬೋದು. ನಾ ಇಲ್ಲೇ ಪ್ಲೇನಾಗೇನೆ ಮಾಡತ್ತೀವಿ, ಸೊ ಇದಕ್ಕೇನು ಸೇರಿಸ್ಕೊಳತ್ತಿಲ್ಲ. ಈ ಥರನ ಹಂಗನ ಮಾಡ್ಕೋಬೋದು. ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಇದಕ್ಕೆ ಚುರುಮುರಿ ಹಾಕಿ ನಾವು ಮಿಕ್ಸ್ ಮಾಡಿ ಇದಕ್ಕೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ಲಾಗಿ ಚುರುಮುರಿ ಚೂಡ ರೆಡಿ ಆಗ್ತೈತಿ. ಮಾಡ್ಕೋಬೇಕಂತೇನೂ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗ್ತೈತಿ. ಸೊ ಅವ್ರಿಗೆ ಯಾವ ಥರ ಇಷ್ಟ ಆ ಥರ ಇದನ್ನು ನೀವು ಮಾಡ್ಕೋಬೋದು. ಇದು ತೆಳುವಾಗಿರುವಂಥದ್ದು ಉಪ್ಪಿಟ್ಟು. ಸೊ ಇದಕ್ಕೆ ನಾವು ನೀರು ಜಾಸ್ತಿ ಹಾಕಿ ಈ ರೀತಿ ಮಾಡಿರ್ತೀವಿ. ಉಪ್ಪಿಟ್ಟು ಜೊತೆ ಈ ಚುರುಮುರಿ ಕಾಂಬಿನೇಷನ್ ಸಖತ್ ಟೇಸ್ಟಿಯಾಗಿರ್ತೈತಿ. ಅದು ಖಾರ ಹಾಕಿ ಆದರೂ ಮಾಡಿರ್ಬೋದು, ಅಥವಾ ಈ ರೀತಿ ಹಂಗನ ಮಾಡಿಕೊಂಡ್ರು ಅಷ್ಟೇ. ಈಗ ಲಂಚ್ಗೋಸ್ಕರ ಹೆಸರುಬೇಳೆ ಸಾರು ಮಾಡೋದಕ್ಕೆ ನಾ ಇಲ್ಲಿ ಆಲ್ರೆಡಿ ಹೆಸರುಬೇಳೆನ ಈ ರೀತಿ ತೊಳೆದು ಇಟ್ಕೊಂಡಿವಿ. ಒಂದು ಅರ್ಧ ಕಪ್ಪಷ್ಟು ನಾ ಇಲ್ಲಿ ಹೆಸರು ಬೇಳೆನ ತೊಗೊಂಡಿನಿ. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅದು ಹಿಡಿಯುವಷ್ಟು ನಾವು ನೀರು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ಪೂನಷ್ಟು ಆಯಿಲ್, ಅದಾದಮೇಲೆ ಸ್ವಲ್ಪ ಕರಿಬೇವು, 1-2 ಬೆಳ್ಳುಳ್ಳಿನ ಹಾಕಿ ನಾವು ಇದನ್ನು ಒಂದು 4ರಿಂದ 5 ವಿಷಲ್ನ ಹಾಕಿಸ್ಕೋಬೇಕು. ಈ ರೀತಿ ಇದನ್ನು ಬೇಳೆನ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸ್ಕೊಂಡು ಇದನ್ನು ಸೈಡಿಗೆ ಇಟ್ಕೊಂಡು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ 1-2-3 ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಆಯಿಲ್ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಆಮೇಲೆ ಒಂದು 8ರಿಂದ 10 ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 1-2 ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕಿ 1-2 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾಗ ಇವಾಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಹುಳಿ ಟೊಮ್ಯಾಟೊನ ಸೇರಿಸಿ ಇದನ್ನು ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಇದನ್ನು ಹಾಕಿ ನಾವು ಇದನ್ನು ಸ್ವಲ್ಪ ಟೊಮ್ಯಾಟೊ ಮೆತ್ತಗಾಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಟೊಮೆಟೊ ಪೂರ್ತಿ ಮೆತ್ತಗಾದ್ಮೇಲೆ ಇವಾಗ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಬೇಳೆನ ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಇದನ್ನು ನಾವು ಕುದಿಯೋದಕ್ಕೆ ಬಿಡಬೇಕು. ಈ ರೀತಿ ಇದು ಚೆಂದಾಗಿ ಕುದಿ ಬಂದಾಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅದು ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವಂಥ ಹೆಸರುಬೇಳೆ ಸಾರು ರೆಡಿಯಾಗಿರ್ತೈತಿ. ಇದು ರೈಸ್ಗಾಗಿರ್ಬೋದು, ಇಡ್ಲಿಗಾಗಿರ್ಬೋದು ಭಾಳ ಟೇಸ್ಟಿಯಾಗಿರ್ತೈತಿ. ಹೋಪ್ ಈ ರೆಸಿಪೀಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಮೊದಲು ಲೈಕ್ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.